ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ನಂಬರ್ 50 ಲೋಯರ್ ಪ್ಯಾಲೇಸ್ 1ನೇ ಮುಖ್ಯ ರಸ್ತೆ ಸದಾಶಿವನಗರ ದಿವಂಗತ ಡಿಎಂ ತಿಮ್ಮರಾಯಪ್ಪನವರ ಮಗ ಡಿಟಿ ಪ್ರಮೋದ್ ತಿಮ್ಮರಾಯಪ್ಪ ರಾಜ್ಯಾಧ್ಯಕ್ಷ ಹಾಗೂ ರಾಜ್ಯ ಸಂಚಾಲಕ ಎಂದು ಹೇಳಿಕೊಂಡು ಓಡಾಡುವ ಈ ಭೂಗಳ್ಳ ದಲಿತರಲ್ಲಿ ಹುಟ್ಟಿ ದಲಿತರಿಗೆ ಮೋಸವನ್ನ ಮಾಡಿ ದಲಿತರ ಭೂಮಿ ಹಾಗೂ ನಿವೇಶನಗಳನ್ನು ಕಬ್ಜಾ ಮಾಡಿ ಉನ್ನತ ವ್ಯಕ್ತಿಗಳಿಗೆ ಮಾರಿಕೊಂಡು ಕೋಟ್ಯಾಂತರ ಹಣವನ್ನು ದೋಚಿದ್ದಾನೆ ಎಂದು ಜೈ ಭೀಮ್ ಗಜಸಿಂಹ ಸೇನೆ ರಾಜ್ಯಾಧ್ಯಕ್ಷರಾದ ಕೆವೈ ಮೂರ್ತಿಯವರು ಆರೋಪಿಸಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಸರ್ಕಾರದಿಂದ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಮತ್ತು ಹಿಂದುಳಿದವರಿಗೆ ಮಂಜೂರಾದ ಕೋರಮಂಗಲ ಶಿನಿವಾಗಿಲು ಪ್ರದೇಶ ಪುನರ್ವಸತಿ ಫಲಾನುಭವಿಗಳಿಗೆ 237 ನಿವೇಶನಗಳನ್ನು ಮಾನ್ಯ ಪ್ರಾಧಿಕಾರ ಬಿಡಿಎ ಬಡ ದಲಿತರಿಗೆ ಕೊಟ್ಟಿತ್ತು. ಇದರಲ್ಲಿ 118 ನಿವೇಶನಗಳನ್ನು ಕಬ್ಜಾ ಮಾಡಿರುವ ಕರ್ನಾಟಕ ದಲಿತ ಕ್ರಿಯಾ ಸಮಿತಿಯ ಡಿಟಿ ಪ್ರಮೋದ್ ತಿಮ್ಮರಾಯಪ್ಪ ಎಂಬ ಭೂಗಳ್ಳ SC/ST 80% ಮತ್ತು ಇತರೆ 20% ನಿಯಮವಿದ್ದರೂ ಇವನ ಸಂಘಕ್ಕೆ ಆ ಪ್ರಕರಣ ಸಂಬಂಧವಿಲ್ಲದಿದ್ದರೂ ಬಿಡಿಎ ಅಧಿಕಾರಿಗಳಿಗೆ ಲಂಚವನ್ನ ಕೊಟ್ಟು ಅಧಿಕಾರಿಗಳನ್ನ ದಾರಿ ತಪ್ಪಿಸಿ ರಾಜಕೀಯ ವ್ಯಕ್ತಿಗಳ ಬೆಂಬಲದಿಂದ ಬಡವರಿಗೆ ಆಗಬೇಕಾದ ನಿವೇಶನಗಳನ್ನು ಉನ್ನತ ಸ್ಥಿತಿಯಲ್ಲಿರುವ ಶ್ರೀಮಂತರಿಗೆ ಹಾಗೂ ತಮಿಳುನಾಡಿನಿಂದ ವಲಸೆ ಬಂದ ಮೂಲ ತಮಿಳಿಯನ್ಸ್ ಆದ ಆನಂದಪುರಂನಲ್ಲಿ ನೆಲೆಸಿರುವ ದಾಸ್ ಎಂಬವನಿಗೆ ಹಾಗೂ ಇವನ ಕುಟುಂಬಕ್ಕೆ 15 ನಿವೇಶನಗಳನ್ನು ಪಡೆದುಕೊಂಡಿರುತ್ತಾನೆ. ರೆವೆನ್ಯೂ ನಿವೇಶನಗಳಲ್ಲಿ ಬೆಲ್ಕೆರೆ ಸರ್ವೆ ನಂಬರ್ 130, ಮೆಡಿ ಅಗ್ರಹಾರ ಸರ್ವೆ ನಂಬರ್ 24ರಲ್ಲಿ ಸಹ 10 ನಿವೇಶನಗಳನ್ನು ಪಡೆದುಕೊಂಡಿರುತ್ತಾನೆ. ದಾಸ್ ಅವರ ಅಣ್ಣನಾದ ಜಯರಾಜ್ ಎಂಬವನು 15ರಿಂದ 20 ನಿವೇಶನಗಳನ್ನು ಪಡೆದುಕೊಂಡಿರುತ್ತಾನೆ. ಈ ಸಂಘಟನೆಯಲ್ಲಿ ಕಾರ್ಯಕಾರಿ ಸದಸ್ಯನಾಗಿರುವ ಹರಿಕೃಷ್ಣ ಎಂಬವನು 8 ನಿವೇಶನಗಳನ್ನು ಪಡೆದಿತ್ತು. ಮತ್ತೊಬ್ಬ ಸಂಘಟನಾ ಕಾರ್ಯದರ್ಶಿ ರಾಮಮೂರ್ತಿ ಎಂಬವರು 15 ನಿವೇಶನಗಳನ್ನು ಪಡೆದುಕೊಂಡಿದ್ದಾನೆ. ಬಡವರಿಗೆ ಕೊಡಬೇಕಾದ ನಿವೇಶನಗಳನ್ನು ಮೋಸ ವಂಚನೆ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಸರ್ಕಾರಕ್ಕೆ ವಂಚನೆ ಮಾಡಿ ಕಬ್ಜಾ ಮಾಡಿರುತ್ತಾರೆ. ಇವರ ಮೇಲೆ 5-6 ವಂಚನೆ ಕೇಸ್ಗಳು ಇದ್ದು ಮೆಡಿ ಅಗ್ರಹಾರ ಬೆಲ್ಕೆರೆ ನಿವೇಶನಗಳ ಪಟ್ಟಿಗಳಲ್ಲಿ ಗೋಲ್ಮಾಲ್ ಮಾಡಿ ಶಾಸಕರ ಬೆಂಬಲದಿಂದ ಬೋಗಸ್ ಹಕ್ಕುಪತ್ರಗಳನ್ನು ಸೃಷ್ಟಿಸಿ ಅದನ್ನು ಮಾರಾಟ ಮಾಡಿತ್ತು. ಸೋಲದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ಕೂಡ ಆಗಿದೆ. ಹರಿಕೃಷ್ಣ, ರಾಮಮೂರ್ತಿ ಇವರ ಮೇಲೆ ಪ್ರಕರಣ ನಡೆಯುತ್ತಿದ್ದು ಇಂತಹ ವ್ಯಕ್ತಿಗಳು ರೆವಿನ್ಯೂ ಮತ್ತು ಬಿಡಿಎ ಕಚೇರಿಗಳನ್ನು ಬಳಸಿಕೊಂಡು ಮೋಸ ವಂಚನೆ ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ಗಳಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೀಗ ದಾಖಲಾತಿಗಳೊಂದಿಗೆ ಇವರ ವಿರುದ್ಧ ಹೋರಾಟ ನಡೆಸಲು ಮುಂದಾದ ಜೈ ಭೀಮ್ ಗಜಸಿಂಹ ಸೇನೆ ರಾಜ್ಯಾಧ್ಯಕ್ಷರಾದ ಕೆವೈ ಮೂರ್ತಿ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಅಕ್ರಮಗಳನ್ನು ಬಯಲಿಗೆಳೆದು ದಲಿತ ಬಡ ಕುಟುಂಬಗಳಿಗೆ ನ್ಯಾಯ ಕೊಡಿಸುವುದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಎಸ್ ಲಕ್ಷ್ಮಣ್, SY ವಿಜಯೇಂದ್ರ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಜೈ ಭೀಮ್. ಕರ್ನಾಟಕದ ನನ್ನ ದಲಿತ ಬಂಧುಗಳೇ, ಇವತ್ತು ವಿಚಾರ ಕರ್ನಾಟಕ ದಲಿತ ಕ್ರಿಯಾ ಸಮಿತಿಯ ಡಿಟಿ ಪ್ರಮೋದ್ ತಿಮ್ಮರಾಯಪ್ಪನ ಬಗ್ಗೆ. ಇವು ನಡ್ರಾಜ್ ಸದಾಶಿವನಗರ ಪ್ಯಾಲೇಸ್ ರೋಡು ನಂಬರ್ 50. ಈ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ಅಧ್ಯಕ್ಷನು ಸಂಚಾಲಕನು ಡಿಟಿ ಪ್ರಮೋದ್ ತಿಮ್ಮರಾಯಪ್ಪನ ಮಾಡಿರ್ತಕ್ಕಂಥ ಅವ್ಯವಹಾರಗಳು, ಅವನ ಸಂಘಟನೆಯಲ್ಲಿ ಅವನ ಸಂಘದಲ್ಲಿ ಹಣ ಮಾಡಿ ಸರ್ಕಾರವನ್ನು ಮೋಸ ಮಾಡಿ ದಲಿತರಿಗೆ ಮೋಸ ಮಾಡಿ SC/ST ಅದರ್ಸ್ಗೆ ಅಲ್ಪಸಂಖ್ಯಾತರಿಗೆ ಮೋಸ ಮಾಡಿ ಉನ್ನತ ವ್ಯಕ್ತಿಗಳಿಗೆ ಎಲ್ಲಿಂದನೋ ಆಂಧ್ರದಿಂದ ತಮಿಳುನಾಡಿಂದ ವಲಸೆ ಬಂದಂಥ ಅವರಿಗೆ ನಿವೇಶನ ಕೊಟ್ಟು ಅವನ ಮನೆ ಕುಟುಂಬನೇ 14 ಸೈಟ್ಗಳನ್ನು ಪಡ್ಕೊಂಡಿರೋ ವಿಚಾರವಾಗಿ ಇವತ್ತು ನಾನು ತಮ್ಮ ಮುಂದೆ ಬಂದಿದ್ದೀನಿ. ನನ್ನ ಹೆಸರು ಕೆವೈ ಮೂರ್ತಿ, ಕರ್ನಾಟಕ ಜೈ ಭೀಮ್ ಗಜಸಿಂಹ ಸೇನೆಯ ರಾಜ್ಯಾಧ್ಯಕ್ಷರು. ಬಂಧುಗಳೇ, DM ತಿಮ್ಮರಾಯಪ್ಪ ಅವರು ಹೋರಾಟಗಾರರು, ಅದು ಒಪ್ಕೊಳ್ಳೋಣ. ಅವರು ಇರೋವರೆಗೂ ಯಾವುದೇ ಆ ಕಮಿಟಿಯಲ್ಲಿ ಅಂಥದ್ದು ಕಂಡು ಬಂದಿಲ್ಲ, ಇದ್ರೂ ನನ್ನ ಗಮನಕ್ಕೆ ಬಂದಿಲ್ಲ. ಅವರ ನಂತರ, ಅವರು ತೀರ್ಕೊಂಡ ನಂತರ ಅವರ ಮಗ ಪ್ರಮೋದ್, ಡಿಟಿ ಪ್ರಮೋದ್ ತಿಮ್ಮರಾಯಪ್ಪ, ಈತ ದುಡ್ಡುಗೋಸ್ಕರ ಎಲ್ಲೋ ಆಂಧ್ರದಿಂದ ಬಂದಿರತಕ್ಕಂಥ ವಲಸೆ ಬಂದು ಜೀವನ ಮಾಡ್ತಕ್ಕಂಥ ಅನಂತಪುರಂನಿಂದ ಬಂದಿರತಕ್ಕಂಥ ವೆಂಕಟರೆಡ್ಡಿ ಅಂತ ಒಂದು ಏಜೆಂಟ್, ಅವನು ರಿಯಲ್ ಎಸ್ಟೇಟಲ್ಲಿ ಏಜೆಂಟ್ ಕೆಲಸ ಮಾಡ್ಕೊಂಡಿರೋನ್ನ ಹಿಡ್ಕೊಂಡು ಅವನಿಂದ ಲಕ್ಷಾಂತರ ರೂಪಾಯಿ ಪಡ್ಕೊಂಡು ಅವನಿಗೆ BDA ಸೈಟ್ಗಳು ಕೊಡೋದು. BDA ಸೈಟ್ ಏನು ಇವ್ರ ಅಪ್ಪಂದ
ಕೋರಮಂಗಲ ಶನಿವಾಗಲ ಪ್ರದೇಶದಲ್ಲಿ ಆ ಪುನರ್ವಸತಿ ಫಲಾನುಭವಿಗಳು ಪಾಪ ಅವ್ರಿಗೆ ನೆಲೆ ಇಲ್ಲ, ಎಲ್ಲ ಒಂದು ಕಡೆ ಇದ್ದಾರೆ. ಅವ್ರ ಪಟ್ಟಿನಲ್ಲಿ ಇವ್ರು ಸೇರಿಸವನೆ. ಒಂದು ವೆಂಕಟರೆಡ್ಡಿ, ಜ್ಞಾನಭಾರತಿ ಒಲಗೇರಹಳ್ಳಿ, ಫಸ್ಟ್ ಬ್ಯಾಕ್, 185 ಸೈಟ್ ನಂಬರ್, ವೆಂಕಟರೆಡ್ಡಿ ಅಂತ ಇವನು. ಇವನ ಮಗ ರವೀಂದ್ರ ರೆಡ್ಡಿ, HSR 3rd ಸೆಟ್ರು, 434 ಸೈಟ್ ನಂಬರ್. ಇವರಮ್ಮ ಸುಬ್ಬಲಕ್ಷ್ಮಮ್ಮ, ಪಕ್ಕ ಸೈಟೆ. ತಂದೆಗಾಯಿತು, ಹೆಂಡತಿಗಾಯಿತು, ಮಗನಿಗಾಯಿತು. ತದನಂತರ ಚೆನ್ನಕೇಶವ ರೆಡ್ಡಿನಂತೆ ಇವನ ಸಂಬಂಧಿ. ಇವನಿಗೆ ಅದೇ HSR ಅಲ್ಲೇ ಸೈಟ್ ನಂಬರ್ ಬಂದು 290/A. ಒಂದೇ ಕುಟುಂಬಕ್ಕೆ 4 ಸೈಟ್ಗಳು. ನೋಡಿ ಎಂಥ ಅವ್ಯವಹಾರ. ಅದಲ್ಲದೆ ಈತ ಒಬ್ಬ ಇವನು ಯಾರೋ ಜೀವನ ಮಾಡೋಕ್ಕೋಸ್ಕರ ಇವ್ರ ತಂದೆ ಕಾಲದಲ್ಲಿ ಯಾವಾಗೋ ತಮಿಳ್ನಾಡಿಂದ ಬಂದಿರೋ ತಮಿಳಿಯನ್ಸ್, ಇವರು ತಮಿಳವ್ರು. ಇವರೊಂದು ಗ್ಯಾಂಗ್. ಇವರಣ್ಣ ಜಯರಾಜು, ಇವನ ತಮ್ಮ ಇವನು ದಾಸ್ ಅಂತೇಳಿ ಇವನ ಹೆಸರು. ಇವನ ಕುಟುಂಬಕ್ಕೆ 20 ಸೈಟ್ ಮಾಡ್ಕೊಂಡವನೇ. 20 BDA ಸೈಟ್ಗಳು, 15 ರೆವಿನ್ಯೂ ಸೈಟ್ಗಳು. ಇಡೀ ಅವನ ಕುಟುಂಬಕ್ಕೆ, ಹೆಂಡತಿಗೆ, ಅಮ್ಮನಿಗೆ, ಅಪ್ಪನಿಗೆ, ಅವನಿಗೆ, ಮಗಳಿಗೆ, ಅಳಿಯಂದ್ರಿಗೆ ಇವನು ಇಷ್ಟು ಕುಲಾಕಾರ ಇವನು ಮಾಡ್ಕೊಂಡವನೇ. ಅದೆಷ್ಟು ಕೋಟಿ ಕೊಟ್ಟನೋ ಗೊತ್ತಿಲ್ಲ. ಅವರಣ್ಣ ಜಯರಾಜು ಅವನೊಂದು 15-20 ಸೈಟ್ ಮಾಡ್ಕೊಂಡವನೇ ಆನಂದಪುರದಲ್ಲಿರೋರು. ಅವನು ಇನ್ನೊಬ್ಬ ಹರಿಕೃಷ್ಣ ಅಂತ ಅವನೇ. ಆ ಸಂಘದಲ್ಲೇನೋ ಕಾರ್ಯಕಾರಿಣಿ ಸಮಿತಿ ಸದಸ್ಯನಂತೆ ಅವನು. ಏನು ಕಾರ್ಯಕಾರಿಣಿ ಸಮಿತಿ ಸದಸ್ಯ ನನಗೂ ಗೊತ್ತಿಲ್ಲ. ಈಗ ಅವನು ಸುಮಾರು ಒಂದು 7-8 ಸೈಟ್ ಅವನು ಮಾಡ್ಕೊಂಡವನು. ಅವರಪ್ಪ ಶಿವಲಿಂಗಮೂರ್ತಿಗೆ 2 ಸೈಟ್ ಮಾಡ್ಕೊಂಡ, ಅವನ ಹೆಸರಲ್ಲಾಗೈತೆ. ಅವರ ಶೋಭಾ, ರಮೇಶು ಎಲ್ಲ ಜಾತಕನೇ ಇಲ್ಲ ಐತೆ. ಇವೆಲ್ಲ ಫೈಲ್ಗಳು ಅದೇ. ಅದು ಬಿಡಿಸಿ ಲೋಕಾಯುಕ್ತರು ಅಥವಾ ಎನ್ಕ್ವೈರಿ ಆಫೀಸರ್ ಬಂದಾಗ ನಾನೆಲ್ಲ ಕೊಡ್ತೀನಿ.